ಅಯ್ಯೋ ದೇವ್ರೆ, ಇವಳಿನ್ನು ಇಲ್ಲೇ ಇದ್ದಾಳ? ಅಕ್ಕ, ಭಾವ, ಸತ್ಯ, ಸತ್ಯ, ಇವಳು ಯಾಕಿನ್ನೂ ಹೋಗಿಲ್ಲ? ಅಕ್ಕ, ಉನ್ಮಳ ಏನಾಯ್ತಾ? ಯಾಕೆ ಕೂಗ್ತಿದ್ಯಾ? ಅಕ್ಕ, ಅವಳಿನ್ನೂ ಹೋಗಿಲ್ಲ, ಇಲ್ಲೇ ಇದ್ದಾಳೆ. ಯಾರೇ? ಅಕ್ಕನಾ? ಇದೊಳ್ಳೆ ಗ್ರಹಚಾರ ಆಯ್ತಲ್ಲ. ಇನ್ನೇನು ತಂದಿಡ್ತಾಳೋ, ನಮಗೆ ಕಾಟ ಕೊಡಕ್ಕೆ ಹುಟ್ಟಿದಾಳೆ ಅನ್ಸತ್ತೆ ಇವಳು. ಸ್ವಲ್ಪ ಸುಮ್ಮನಿರ್ತೀಯಾ? ನೀನು ಹೀಗೆಲ್ಲ ಮಾತಾಡ್ತಿದ್ರೆ ಸತ್ಯನಿಗೆ ಬೇಜಾರಾಗೋದಿಲ್ವಾ? ಆಹಾ, ಅವಳಿಗೆ ಅವಳ ಅಕ್ಕನ ಬುದ್ಧಿ ಕುತಂತ್ರ ಎಲ್ಲ ಚೆನ್ನಾಗಿ ಗೊತ್ತು. ಅದೇನಾದರೂ ಆಗಲಿ ರೀ, ನಾನು ಮಾತ್ರ ಅವಳನ್ನ ಮನೆ ಒಳಗೆ ಬಿಟ್ಕೊಳ್ಳಲ್ಲ ರೀ. ಆಯ್ತಮ್ಮ, ಆದರೆ ನಮ್ಮ ಸತ್ಯನ ಮನಸ್ಸನ್ನು ನೋಯಿಸಿದಾಗ ಮಾತಾಡು ಅಷ್ಟೇ. ನಿನ್ನ ಹತ್ರ ಕೇಳ್ಕೊಳ್ಳೋದು. ಮೊದಲೇ ಅವಳು ತವ್ರ ಮನೆ ವಿಷಯದಲ್ಲಿ ಬಹಳ ಸೂಕ್ಷ್ಮ ಕಣೆ ಸೀತಾ. ಇದೇ ಆ ದಿವ್ಯನ ಬಂಡವಾಳ. ಪಾಪ ನಮ್ಮ ಹುಡುಗಿ, ಅವಳಿಗೆ ಇದೆಲ್ಲ ಗೊತ್ತೇ ಆಗಲ್ಲ ರೀ. ಬೆಳ್ಳಿಗಿರೋದೆಲ್ಲ ಹಾಲು ಅನ್ಕೊಂಡ್ಬಿಡ್ತಾಳೆ. ಎಷ್ಟೇ ಆಗಲಿ ರಕ್ತ ಸಂಬಂಧ ಅಲ್ವೇನೆ, ಕರಳು ಚುರ್ರು ಅನ್ನತ್ತೆ. ಅದಕ್ಕೆ ಅಲ್ವಾ ಹೆಂಗರಳು ಅನ್ನೋದು. ನನಗೆ ಮಾತ್ರ ಅವಳ ವಿಚಾರದಲ್ಲಿ ಯಾವ ಕರುಳು ಇಲ್ಲ ರೀ. ಏನೇ ಆದ್ರೂ ಅವಳು ಮಾತ್ರ ನನ್ನ ಮನೆ ಹೊಸಲು ತುಳಿಬಾರ್ದು ಅಷ್ಟೇ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಸೀತಾ. ಸೋರಿ, ನೀವು ಸುಮ್ಮನೆ ಇರಿ. ನನ್ನ ಆತಂಕ ನಿಮ್ಗೆ ಅರ್ಥ ಆಗ್ತಿಲ್ಲ ಅಲ್ವೇ? ಸತ್ಯ, ಅವಳು ರಾತ್ರಿ ಎಲ್ಲ ಬಾಗಿಲಲ್ಲೇ ಇದ್ಲ? ಇರ್ತಾಳೆ ಇರ್ದೆ ಏನ್ರಿ ಮಾಡ್ತಾಳೆ? ಮನೆ ಹಾಳ್ರು ತಮ್ಮ ಕೆಲಸ ಸಾಧಿಸ್ಕೋಬೇಕು ಅಂದ್ರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ. ಸೀತಾ, ಸ್ವಲ್ಪ ಸುಮ್ಮನೆ ಇರೇ. ಸತ್ಯ, ಏನಂತಮ್ಮ ಅವಳದು? ಒಳಗೆ ಬರ್ಬೇಕಂತ ಹೋಗ್ಲಿ, ಒಳಗೆ ಕರೆದು ಬಿಡಮ್ಮ. ರೀ, ಇದಕ್ಕೆ ನಾನು ಸುತಾರಾಮ್ ಒಪ್ಪೋದಿಲ್ಲ ರೀ. ಒಂದು ಕೊಳತು ಹೋಗಿರೋ ಹಣ್ಣನ್ನ ಬೇರೆ ಹಣ್ಣುಗಳ ಜೊತೆ ಇಟ್ಟರೆ ಹೆಂಗೆ ಎಲ್ಲ ಹಣ್ಣುಗಳು ಕೊಳತು ಹೋಗುತ್ತೋ, ಇವಳು ಅದೇ ಥರ ಅಂಟು ರೋಗ ಇದ್ದ ಹಾಗೆ. ಇವಳನ್ನಾದಷ್ಟು ನಮ್ಮಿಂದ, ನಮ್ಮ ಮನೆಯಿಂದ ದೂರ ಇಟ್ಟರೆ ಒಳ್ಳೇದು. ಹೌದು ಸತ್ಯ, ಅವಳು ನಮ್ಗೆ ಎಷ್ಟೆಲ್ಲ ಅನ್ಯಾಯ ಮಾಡಿದಾಳೆ, ಅದು ನಿನಗೂ ಚೆನ್ನಾಗಿ ಗೊತ್ತು. ಇಷ್ಟೆಲ್ಲ ಆದ್ರೂ ಅವಳ ಮೇಲೆ ಇಷ್ಟೊಂದು ಕನಿಕರ ತೋರಿಸೋದು ಒಳ್ಳೇದಲ್ಲ. ಗೊತ್ತಿದ್ದು ತಪ್ಪು ಮಾಡಬೇಡ ಸತ್ಯ. ನೀನು ಅವಳ ವಿಚಾರದಲ್ಲಿ ಇಷ್ಟು ಮೆತ್ತಗಾಗಿರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಸತ್ಯ. ಸರಿ ಅತ್ತೆ, ಆಯ್ತು, ನಾನು ನಿಮ್ಮ ಮಾತು ಮೀರಲ್ಲ. ಆದರೆ ಒಂದೇ ಒಂದ್ಸಲ ಅಮ್ಮ ಗಿರ್ಜಮ್ಮಂಗೆ ಫೋನ್ ಮಾಡಿ ಇವಳು ಯಾಕೆ ಹೀಗೆ ಆಡ್ತಿದ್ದಾಳೆ, ಇಲ್ಲಿಗೆ ಯಾಕೆ ಬಂದಿದ್ದಾಳೆ ಅಂತ ಕೇಳಬಹುದಾ? ಮೊದಲು ಆ ಕೆಲಸ ಮಾಡು, ಆಮೇಲೆ ಮಿಕ್ಕಿದ ಯೋಚನೆ ಮಾಡಿದ್ರಾಯ್ತು. ಹಲೋ ಸತ್ಯ, ಅಮ್ಮ ನಂದು ಬಿಡಮ್ಮ. ದಿವ್ಯಕ್ಕ ಇಲ್ಲಿಗೆ ಬಂದಿದ್ದಾಳೆ, ಏನು ವಿಷಯ? ನಮ್ಮ ಮನೇಲಿ ಅವಳಿಗೆ ಜಾಗ ಇಲ್ಲ ಅಂತ ಹೇಳಿದ್ರೆ ವಾಪಸ್ ಹೋಗದೆ ಅಲ್ಲೇ ಕೂತಿದ್ದಾಳಮ್ಮ. ನನಗೆ ನಿಮ್ಮ ಆತಂಕ ಅರ್ಥ ಆಗುತ್ತೆ, ಆದರೆ ದಿವ್ಯಕ್ಕ ಮನೆವರೆಗೂ ಬಂದಿದ್ದಾಳೆ. ರಾತ್ರಿ ಎಲ್ಲ ಬಾಗಿಲಲ್ಲೇ ಕಾದಿದ್ದಾಳೆ ಅತ್ತೆ. ಅದಕ್ಕಾದರೂ ಅವಳನ್ನ ಮನೆ ಒಳಗೆ ಕರೆಯೋಣ ಅತ್ತೆ. ಅವಳಿಗೆ ಒಂದೇ ಒಂದು ಅವಕಾಶ ಕೊಡೋಣ ಪ್ಲೀಸ್ ಅತ್ತೆ, ಬೇಡ ಅನ್ಬೇಡಿ.
ಹೌದು ಸೀತಾ, ಸತ್ಯ ಹೇಳ್ತಾ ಇರೋದರಲ್ಲಿ ನಿಜಾಂಶ ಇದೆ. ಭವತಿ ಭಿಕ್ಷಾಂದೇಹಿ ಅಂತ ಬಂದಾಗ ವಾಪಸ್ ಕಳಿಸುವಷ್ಟು ಕಟುಕರಾಗಬಾರದು ನಾವು. ಇದೊಂದೇ ಒಂದು ಸರ್ತಿ ಒಪ್ಕೋ ಸೀತಾ, ನೋಡೋಣ. ನಮ್ಮ ಮನಸ್ಸಿನ ಮಾತಲ್ಲದೆ ಹೋದರೂ ಜಾನಕಮ್ಮನಿಗಾದರೂ ಸ್ವಲ್ಪ ಬೆಲೆ ಕೊಡೋಣ. ಅವರು ಇಂಥ ವಿಚಾರದಲ್ಲಿ ಮೋಸ ಮಾಡೋರು ಅಲ್ಲವೇ ಅಲ್ಲ. ರೀ ಹಾಗಲ್ಲ ರೀ, ನನ್ನ ಸಾಕು, ಇಷ್ಟೊತ್ತು ನಾನು ಸಮಾಧಾನವಾಗಿ ಹೇಳಿದ್ದೀನಿ. ಇನ್ನು ಮುಂದೆ ನಾನು ಹೇಳ್ದಾಗೆ ಕೇಳಬೇಕು. ಸತ್ಯ, ಹೋಗಮ್ಮ, ಹೋಗಿ ಅವಳನ್ನ ಕರ್ಕೊಂಬ. ಸರಿ ರಾಯ್ರೆ, ಕರ್ಕೊಂಡು ಬರ್ತೀನಿ.